ಇವರಿಗೊಂದು ಧರ್ಮಸ್ಥಳ ಪ್ರಕರಣ ಏನಾಯ್ತು, ಎಷ್ಟೇ ಹೊಸ ಸ್ಥಳ ಕೂಡ ಬಗ್ಗದು ಕೂಡ ಯಾವುದೇ ರೀತಿ ಕುರುಹುಗಳು ಕೂಡ ಪತ್ತೆ ಆಯ್ತಲ್ಲ, ಎಲ್ಲರೂ ಕೂಡ ಆತಂಕ ಆಗಿದ್ದಾರೆ. 13ನೇ ಸ್ಥಳ ಇನ್ನು ಕೂಡ ಶೋಧನೆ ಮಾಡಿಲ್ಲ. ಬಿಕಾಸ್ ಎಲ್ಲ ಡ್ಯಾಮ್ಸ್ ಮತ್ತೆ ಏನೋ ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದರ ಬದಲು GPR ಯೂಸ್ ಮಾಡಬೇಕು ಅಂತ ಮಾಹಿತಿ ಬರ್ತಾ ಇದೆ. ಇಲ್ಲಿ 14ನೇ ಜಾಗ ಬಂದ್ಬಿಟ್ಟು ಬುಧವಾರ, 15ನೇ ಜಾಗ ಬಂದ್ಬಿಟ್ಟು ಶುಕ್ರವಾರ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದನ್ನು ಕೂಡ ಬಗ್ಗಿದ್ದಾರೆ. ಅಲ್ಲಿ ಕೂಡ ಯಾವುದೇ ರೀತಿ ಕುರುಹು ಕೂಡ ಪತ್ತೆ ಆಗಿಲ್ಲ. ಇದರ ನಡುವೆ ಕೆಲವೊಂದು ಭಾಗ ಕಡೆ ಏನಂದ್ರೆ ಬೇರೆ ಕಡೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಾಕಷ್ಟು ಕಡೆ ಉಪ್ಪಿನ ಮೂಟೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಇರಬಹುದು ಅಂತೇಳಿ ಆತಂಕ ಬಂದಿರೋ ಕಾರಣ ಇದರ ನಡುವೆ ಗೊತ್ತಿರೋ ಹಾಗೆ ಸಾಕಷ್ಟು ಗೊಂದಲ ಆಯ್ತು. ಇಬ್ರು ಗುಂಪಿನ ಮಧ್ಯೆ ಮಾರಾಮಾರಿ ಆಯ್ತು, ಘರ್ಷಣೆ ಕೂಡ ಆಯ್ತು. ಆ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸರು ಕೂಡ ನಿಯೋಜನೆ ಕೂಡ ಮಾಡಿದ್ದಾರೆ. FIR ಕೂಡ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ 50ಕ್ಕೂ ಹೆಚ್ಚು ಜನ ಮೇಲೆ FIR, ಇವ್ರ ಮೇಲೆ ಪ್ರತ್ಯೇಕ FIR ಕೂಡ ಎಲ್ಲ ಆಗಿದ್ದಾವೆ. ನಿಮ್ಗೆ ಗಮನಿಸಬಹುದು. ಈಗ BJP ಅವರು ಆರಂಭ ಮಾಡ್ತಿದ್ದಾರೆ. 16ರಲ್ಲಿ ಎಷ್ಟೇ ಸ್ಥಳದಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿ ಸಿಗ್ತಾ ಇಲ್ಲ. ನೀವು ಆರೋಪ ಮಾಡ್ತಾ ಇರೋದು ಸಂಸ್ಥೆ ಬಗ್ಗೆ, ಹಿಂದುತ್ವದ ಬಗ್ಗೆ. ಧರ್ಮಸ್ಥಳ ಮಂಜುನಾಥ ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ, ಆ ರೀತಿ ಈ ರೀತಿ ಅಂತೇಳಿ BJP ಅವರು ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಸದ್ಯರ ನಡುವೆ ಯಾವ್ದು ಕೂಡ ಸಿಗ್ತಾ ಇಲ್ಲ. ಸಿಕ್ಕಿರೋ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂತಾ ಇದೆ. ಈಗ ಅದಕ್ಕೆ ಆತಂಕ ಮೂಡಿದೆ, ಏನಾಗುತ್ತೆ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.